ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅತಿ ಹೆಚ್ಚು ಅಲಂಕೃತ ಜಾಯದ್ ಪದಕವನ್ನು ಗೌರವಿಸಿದ ದೇಶ ಯಾವುದು? ಉತ್ತರ ಯುನೈಟೆಡ್ ಅರಬ್ ಎಮಿರೇಟ್ಸ್. ಭಾರತಕ್ಕೆ 24 MH-60 ರೋಮಿಯೋ ಸಿಹಾಕ್ ಹೆಲಿಕಾಪ್ಟರ್ಗಳನ್ನು ಮಾರಾಟ ಮಾಡುವ ದೇಶವನ್ನು ಯಾವ ದೇಶವು ಅನುಮೋದಿಸಿದೆ? ಉತ್ತರ US. ಯಾವ ರಾಷ್ಟ್ರದ ತನಿಖಾ ಮುಖ್ಯಸ್ಥನಾಗಿ ವಿಶ್ವಸಂಸ್ಥೆಯ ನಿಕೋಲಾಸ್ ಕಮ್ಜಿಯನ್ ಅವರನ್ನು ನೇಮಿಸಿದೆ? ಮಯನ್ಮಾರ್. ಏಪ್ರಿಲ್ 1, 2019 ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಥವಾ ಇಸ್ರೋ ಯಾವ ಉಪಗ್ರಹವನ್ನು ಪ್ರಾರಂಭಿಸಿತು? ಉತ್ತರ ಹಿಮಿಸ್ಯಾಟ್. ಭಾರತ ಇತ್ತೀಚೆಗೆ ಲಿಥಿಯಂ ಕಾರ್ಬೋನೇಟ್ ಪೂರೈಕೆಗೆ ಯಾವ ದೇಶದಿಂದ ಪ್ರವೇಶವನ್ನು ಪಡೆಯಿತು? ಉತ್ತರ ಬಲ್ಗೇರಿಯಾ. ಎಲ್ಲ ಭಾರತೀಯ ಪದವಿಗಳಿಗೆ ಸಮಾನತೆಯನ್ನು ನೀಡಲು ಯಾವ ದೇಶವು ಒಪ್ಪಿಗೆ ನೀಡಿದೆ? UAE. ಮೇ 1, 2019 ಜಪಾನ್ ಹೊಸ ಸಾಮ್ರಾಜ್ಯದ ಯುಗದ ಹೆಸರೇನು? ರೀವಾ. 2019 ಏಪ್ರಿಲ್ 1 ಜಪಾನ್ ತನ್ನ ಹೊಸ ಚಕ್ರಾಧಿಪತ್ಯದ ಯುಗವನ್ನು ಹೆಸರಿಗೆ ಘೋಷಿಸಿದ್ದು, ಇದು 2019 ಮೇ 1 ಪ್ರಾರಂಭವಾಗುತ್ತದೆ. ಇದರ ಹೆಸರು ರೀವಾ. ಯಾವ ವರದಿಯ ಪ್ರಕಾರ ವಾಯು ಮಾಲಿನ್ಯದ ಕಾರಣದಿಂದಾಗಿ ಭಾರತ ಮತ್ತು ಚೀನಾ 5 ಮಿಲಿಯನ್ಗಿಂತ ಹೆಚ್ಚು ಸಾವುಗಳಲ್ಲಿ 50% ಭಾಗವನ್ನು ಒಟ್ಟುಗೂಡಿಸಿವೆ? ಉತ್ತರ ಸ್ಟೇಟ್ ಆಫ್ ಗ್ಲೋಬಲ್ ಏರ್ 2019. ಬ್ಯಾಂಕ್ ಆಫ್ ಬರೋಡಾವು ಭಾರತದ ಯಾವ 3ನೇ ಬ್ಯಾಂಕನ್ನು ವಿಲೀನಗೊಳಿಸುವುದರ ಮೂಲಕ 3ನೇ ಅತಿ ದೊಡ್ಡ ಬ್ಯಾಂಕ್ ಆಗಿದೆ? ಉತ್ತರ ವಿಜಯ ಬ್ಯಾಂಕ್. ಯಾವ ಸಾಮಾಜಿಕ ಮಾಧ್ಯಮ ವೇದಿಕೆ ನಾನು ಈ ಪೋಸ್ಟನ್ನು ನೋಡುತ್ತಿದ್ದೇನೆ ವೈಶಿಷ್ಟ್ಯವನ್ನು ಪ್ರಾರಂಭಿಸಿದೆ? ಉತ್ತರ ಫೇಸ್ಬುಕ್ ನ್ಯೂಸ್ ಫೀಡ್ನಲ್ಲಿ ಸ್ನೇಹಿತರು, ಪುಟಗಳು ಮತ್ತು ಗುಂಪುಗಳಿಂದ ಹೊರಬರುವ ರೀತಿಯ ಪೋಸ್ಟ್ಗಳನ್ನು ಬಳಕೆದಾರರು ಅರ್ಥ ಮಾಡಿಕೊಳ್ಳಲು ಮತ್ತು ನಿಯಂತ್ರಿಸಲು ನಾನು ಏಕೆ ಈ ಪೋಸ್ಟನ್ನು ನೋಡುತ್ತಿದ್ದೇನೆ ಎಂಬ ಹೊಸ ವೈಶಿಷ್ಟ್ಯವನ್ನು ಫೇಸ್ಬುಕ್ ಪರಿಚಯಿಸಿತು. ಇತ್ತೀಚೆಗೆ ಯಾವ ರಾಷ್ಟ್ರವು ವ್ಯಭಿಚಾರ ಮತ್ತು ಗಾಂಭೀರ್ಯವನ್ನು ಮಾಡುವ ಕಠಿಣ ಶರಿಯಾ ಕಾನೂನುಗಳನ್ನು ಮರಣದಂಡನೆಗೆ ಶಿಕ್ಷೆಗೆ ಒಳಪಡಿಸುವುದು? ಬ್ರೂನಿ ಕಠಿಣ ಹೊಸ ಶರಿಯಾ ಕಾನೂನುಗಳನ್ನು ಪರಿಚಯಿಸಿದ್ದು, ವ್ಯಭಿಚಾರ ಮತ್ತು ಸಲಿಂಗಕಾಮವನ್ನು ಶಿಕ್ಷಿಸುವ ಮೂಲಕ ಶಿಕ್ಷೆಗೆ ಗುರಿಯಾಗುತ್ತಾರೆ. ಸತತ 3ನೇ ವರ್ಷ ICC ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಯಾವ ದೇಶವು ಗೆದ್ದಿದೆ? ಉತ್ತರ ಭಾರತವು ICC ಟೆಸ್ಟ್ ಚಾಂಪಿಯನ್ಶಿಪ್ ಮ್ಯಾಚ್ ಅನ್ನು ಉಳಿಸಿಕೊಂಡಿದೆ ಮತ್ತು ಏಪ್ರಿಲ್ 1, 2019 ಸತತ 3ನೇ ವರ್ಷಕ್ಕೆ $1 ಮಿಲಿಯನ್ ಮೊತ್ತವನ್ನು ಗೆದ್ದಿದೆ. MRF ಟೈರ್ ICC ಟೆಸ್ಟ್ ತಂಡ ಶ್ರೇಯಾಂಕದಲ್ಲಿ ಭಾರತವು ಈ ಪ್ರಶಸ್ತಿಯನ್ನು ಗೆದ್ದಿದೆ. ಏಪ್ರಿಲ್ 1 ನ್ಯೂಜಿಲೆಂಡ್ 2ನೇ ಸ್ಥಾನವನ್ನು ಖಾತ್ರಿಪಡಿಸಿದೆ. ಲಕ್ಷ್ಮೀ ವಿಲಾಸ ಬ್ಯಾಂಕ್ ಇತ್ತೀಚೆಗೆ ಯಾವ ಹಣಕಾಸು ಸಂಸ್ಥೆಯೊಂದಿಗೆ ವಿಲೀನವನ್ನು ಘೋಷಿಸಿತು? ಉತ್ತರ ಇಂಡಿಯಾ ಬುಲ್ಸ್ ಹೌಸಿಂಗ್ ಫೈನಾನ್ಸ್. ಸೈನ್ಯ ಕಮಾಂಡರ್ಸ್ ಕಾನ್ಫರೆನ್ಸ್ 2019 ಯಾವ ನಗರವು ಆಯೋಜಿಸಿದೆ? ಹೊಸದೆಹಲಿ. ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಕಡಲ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಏಪ್ರಿಲ್ 5ರಂದು. ಏಪ್ರಿಲ್ 5ರಂದು ಭಾರತವು ರಾಷ್ಟ್ರೀಯ ಕಡಲ ದಿನವನ್ನು ಜನರಿಗೆ ತಿಳಿಸಲು ಮತ್ತು ಖಂಡಾಂತರ ವಾಣಿಜ್ಯ ಮತ್ತು ವಿಶ್ವದಾದ್ಯಂತ ಆರ್ಥಿಕತೆಯ ಬಗ್ಗೆ ಜಾಗೃತಿ ಮೂಡಿಸಲು ಆಚರಿಸುತ್ತದೆ. ರಾಷ್ಟ್ರೀಯ ಮೆರಿಟೈಮ್ ಡೇ 2019 ವಿಷಯವು ಭಾರತೀಯ ಸಾಗರ ಅವಕಾಶದ ಸಾಗರ ಆಗಿತ್ತು. ವಿಶ್ವ ಬ್ಯಾಂಕ್ನ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಡೇವಿಡ್ ಮಲ್ಪಾಸ್. ಯಾವ ದೇಶದಲ್ಲಿ ಮಿಲಿಟರಿ ಕಾರ್ಯಾಚರಣೆಗಳಿಗೆ ತಕ್ಷಣವೇ ತಡೆ ಹಿಡಿಯಲು ಯುನೈಟೆಡ್ ಸ್ಟೇಟ್ಸ್ ಒತ್ತಾಯಿಸಿದೆ? ಉತ್ತರ ಲಿಬಿಯಾ. ನ್ಯಾಯಾಧೀಶರಾದ ಪ್ರದೀಪ್ ನಂದರಾಜೋಗ್ ಅವರು ಯಾವ ನ್ಯಾಯಾಲಯದ ಹೊಸ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು? ಉತ್ತರ ಬಾಂಬೆ SC. ಏಪ್ರಿಲ್ 7, 2019 ನ್ಯಾಯಮೂರ್ತಿ ಪ್ರದೀಪ್ ನಂದರಾಜೋಗ್ ಬಾಂಬೆ ಹೈಕೋರ್ಟ್ನ ಹೊಸ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ರಾಜಭವನದಲ್ಲಿ ಮಹಾರಾಷ್ಟ್ರ ಗವರ್ನರ್ C ವಿದ್ಯಾಸಾಗರ್ ಅವರು ಅವರಿಂದ ಪ್ರಮಾಣ ವಚನ ಸ್ವೀಕರಿಸಿದರು. ಒಂದು ವೇಳೆ ಮಹಾರಾಷ್ಟ್ರದ ಗವರ್ನರ್ ಯಾರು ಎಂದು ಕೇಳಿದರೆ C ವಿದ್ಯಾಸಾಗರ್ ಎಂದು ಉತ್ತರವನ್ನು ತಿಳಿಸಬೇಕಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ.